ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗೂಗಲ್ ಫೋಟೋಸಲ್ಲಿರ್ತಕ್ಕಂಥ 5 ಹಿಡನ್ ಸೆಟ್ಟಿಂಗ್ಸ್ನ ಹೇಳ್ಕೊಡ್ತೀನಿ. ನಿಮ್ಮ ಹತ್ರ ಕಂಪಲ್ಸರಿ ಗೂಗಲ್ ಫೋಟೋ ಅಪ್ಲಿಕೇಶನ್ ಇದ್ದೇ ಇರುತ್ತೆ. ಇದು ಯಾವುದೇ ಕಾರಣಕ್ಕೂ ಡಿಲೀಟ್ ಅಂತ ಆಗೋದಿಲ್ಲ. ಯಾಕಂತಂದರೆ ಇದು ಫೋನ್ ನೀವು ಹೊಸದು ತೊಗೊಂಡಾಗೇ ಇದು ಇನ್ಬಿಲ್ಟಾಗಿ ಬಂದಿರುತ್ತೆ. ಅದಕ್ಕೋಸ್ಕರ ಕಂಪಲ್ಸರಿ ಎಲ್ಲರ ಮೊಬೈಲಲ್ಲಿ ಇರ್ತಕ್ಕಂಥದ್ದೇ. ಇದರಲ್ಲಿರ್ತಕ್ಕಂಥ 5 ಹಿಡನ್ ಸೆಟ್ಟಿಂಗ್ಸನ್ನ ಹೇಳ್ಕೊಡ್ತೀನಿ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಈ 5 ಸೆಟ್ಟಿಂಗ್ಸಲ್ಲಿ ಯಾವುದಾದ್ರೂ ಒಂದು ಇಷ್ಟ ಆದರೆ ಲೈಕ್. ಮೊಬೈಲ್ ಆ್ಯಂಡ್ ಕಂಪ್ಯೂಟರ್ ಬಗ್ಗೆ ಗೊತ್ತಾಗಬೇಕಂದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಅಪ್ಡೇಟ್ ವಿಡಿಯೋಗಳು ಬೇಕೆಂದರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಹಿಡನ್ ಸೆಟ್ಟಿಂಗ್ಸ್ ಏನಂದರೆ ವಿಡಿಯೋ ವಿತ್ ಫೋಟೋಸ್ ಅಂತ. ನೀವು ಗೂಗಲ್ ಫೋಟೋಸಲ್ಲಿ ಹೋಗಿ ನೀವು ಏನು ಇಮೇಜಸ್ ಇರ್ತಾವಲ್ಲ, ನೀವು ಯಾವುದೇ ಇಮೇಜಸ್ನ ಎಲ್ಲ ಚಾಯ್ಸ್ ಮಾಡಿ ವಿಡಿಯೋಗೆ ಕನ್ವರ್ಟ್ ಮಾಡ್ಬೋದು. ಈಗ ಒಂದು 4-5 ಚಾಯ್ಸ್ ಮಾಡಿ ನಿಮಗೆ ಪಕ್ಕದ ಕೆಳಗಡೆ ಆ್ಯಡ್ ಟು ಅಂತ ಇರುತ್ತೆ ಪ್ಲಸ್, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಮೂವಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಫೋಟೋಸ್ ಇರೋದನ್ನು ವೀಡಿಯೋಗೆ ಕನ್ವರ್ಟ್ ಮಾಡಿ ನಿಮಗೆ ಕೊಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ ನೋಡಿ, ಈ ಥರ ಬರುತ್ತೆ. ನೆಕ್ಸ್ಟ್ ಇದರಲ್ಲಿ ಯಾವುದು ಫಸ್ಟ್ ಯಾವುದು ಸೆಕೆಂಡ್ ಅಂತ ನೀವೇ ಚಾಯ್ಸ್ ಮಾಡಿ ನೋಡ್ಬೋದು. ಮತ್ತು ಇದಕ್ಕೆ ನೋಡಿ ಈ ಥರ ಸೆಟ್ ಮಾಡ್ಕೋಬೋದು. ನೆಕ್ಸ್ಟು ಈ ಆಡಿಯೋ ಕೂಡ ನೀವು ಸೆಟ್ ಮಾಡ್ಬೋದು. ಪಕ್ಕದಲ್ಲಿ ಒಂದು ಆಡಿಯೋ ಇರುತ್ತೆ, ಬಟನ್ ಇದೆ, ಅದರ ಮೇಲೆ ಈಗ ನೋಡಿ ಪಕ್ಕದಲ್ಲಿ ಆಡಿಯೋ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಮೈ ಮ್ಯೂಸಿಕ್ಕು, ಥೀಮ್ ಮ್ಯೂಸಿಕ್ಕು ಎಲ್ಲ ಇದೆ. ನೀವು ಯಾವುದು ಬೇಕಾದರೂ ನೀವು ಸೆಟ್ ಮಾಡಿ ನೀವು ಮ್ಯೂಸಿಕ್ನ ಕೂಡ ಸೆಟ್ ಮಾಡ್ಬೋದು. ಮತ್ತು ಸೆಟ್ ಮಾಡಿ ನೀವು ಪ್ಲೇ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ವೀಡಿಯೋ ಬರುತ್ತೆ. ನೆಕ್ಸ್ಟು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಇದು ಮೇಲೆ ಟಾಪಲ್ಲಿ ಸೇವ್ ಬಟನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇದನ್ನು ಸೇವ್ ಮಾಡಿ ಕೂಡ ನೀವು ಬೇರೆಯವರಿಗೆ ಶೇರ್ ಕೂಡ ಮಾಡ್ಬೋದು. ಮತ್ತು ಇದನ್ನು ನೀವು ಪ್ಲೇ ಕೂಡ ಮಾಡ್ಬೋದು. ನೋಡಿ ಈಗ ಪ್ಲೇ ಮಾಡಿ ತೋರಿಸೋದೀನಿ. ಮತ್ತು ಕೆಳಗಡೆ ಇನ್ನೂ ಬೇಕಂದರೆ ವೀಡಿಯೋಸು ಫೋಟೋಸ್ನು ಕೂಡ ಇದರಲ್ಲಿ ಕೆಳಗಡೆ ಇನ್ನೂ ಆ್ಯಡ್ ಮಾಡ್ಬೋದು. ಈ ಥರ ಒಳ್ಳೆ ಯಾವುದೇ ಅಪ್ಲಿಕೇಶನ್ ಬೇಕಾಗಿಲ್ಲ. ನಿಮಗೆ ಗೂಗಲ್ ಫೋಟೋಸಲ್ಲಿ ಈ ಥರ ಕೆಳಗಡೆ ಕೂಡ ಆ್ಯಡ್ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಅಂತಿದೆ. ಈ ಥರ ನಿಮಗೆ ಯಾವುದೇ ಅಪ್ಲಿಕೇಶನ್ ಇಲ್ದೇ ಯೂಸ್ ಮಾಡ್ಬೋದು. ನೀವು ಇದೇ ವಿಡಿಯೋನ ನೀವು ಶೇರ್ ಕೂಡ ಮಾಡ್ಬೋದು. ನೋಡಿ ಶೇರ್ ಆಪ್ಷನ್ ಇದೆ, ವಾಟ್ಸಪ್ಪಲ್ಲಿ ಕೂಡ ಕಾಪಿ ಮಾಡ್ಬೋದು, ಪೇಸ್ಟ್ ಮಾಡ್ಬೋದು. ನೆಕ್ಸ್ಟು ಸೆಕೆಂಡ್ ಹಿಡನ್ ಸೆಟ್ಟಿಂಗ್ಸ್ ಏನಂತಂದರೆ, ನೀವು ಯಾವುದೇ ಒಂದು ಫೋಟೋಸನ್ನ ಅಡ್ರೆಸ್ ಬೇಕಾಗಿರುತ್ತೆ. ಯಾವುದೋ ಒಂದು ಫೋಟೋಸ್ ಇದ್ದರೆ ಸಾಕು, ಅದು ಎಲ್ಲಿ ಏನಂತ ನೀವು ಮಾಡ್ಬೋದು. ನೆಕ್ಸ್ಟು ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಲೆನ್ಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಸರ್ಚ್ ಮಾಡುತ್ತೆ ಆ ಫೋಟೋ ಎಲ್ಲಿ, ಯಾವ ಥರದ್ದು, ಯಾವ ಪ್ಲೇಸಲ್ಲಿರೋದು ಅಂತ. ಇನ್ನೂ ಜಾಸ್ತಿ ಬೇಕಂದರೆ ನಿಮ್ಮ ಇಲ್ಲಿ ಮೇಲುಗಡೆ ಸರ್ಚ್ ಅಂತಿದೆ, ಸರ್ಚ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಯಾವ ಪ್ಲೇಸಲ್ಲಿರುತ್ತೆ ಎಲ್ಲ ಡೈರೆಕ್ಷನ್ ಎಲ್ಲ ತೋರಿಸುತ್ತೆ. ನೀವು ಇದು ಒಂದೇ ಅಂತಲ್ಲ, ಯಾವುದೇ ಆಗಲಿ ಫಿಲ್ಮ್ ಆ್ಯಕ್ಟ್ರಸ್ ಫೋಟೋಸ್ ಆಗಿರ್ಬೋದು, ಒಂದು ಫ್ಲವರ್ ಫೋಟೋಸ್ ಆಗಿರ್ಬೋದು, ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಫೋಟೋಸ್ನ ಈ ಥರ ಲೆನ್ಸ್ ಮೇಲೆ ಹೋಗಿ ಕ್ಲಿಕ್ ಮಾಡಿದರೆ ಇದಕ್ಕೆ ಯಾವುದೇ ಥರದ ನಿಮಗೆ ಬೇಕಾಗಿಲ್ಲ, ಯಾವುದೇ ಅಪ್ಲಿಕೇಶನ್ ಬೇಕಾಗಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಟ್ರಾನ್ಸ್ಲೇಟ್ ಇಮೇಜಸ್ನ ನೀವು ಲ್ಯಾಂಗ್ವೇಜನ್ನು ಚೇಂಜ್ ಮಾಡ್ಬೋದು. ನೋಡಿ ಇದರಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೆ, ಇದು ಮತ್ತೆ ಲೆನ್ಸಲ್ಲೇ ಕ್ಲಿಕ್ ಮಾಡಿ ನೀವು ಬೇರೆ ಲ್ಯಾಂಗ್ವೇಜಿಗೆ ಟ್ರಾನ್ಸ್ಲೇಟ್ ಮಾಡ್ಬೋದು. ಈಗ ನೋಡಿ ಲೆನ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈಗ ನಾನು ಈ ಕೆಳಗಡೆ ಈ ಫಸ್ಟ್ ಒನ್ ಟ್ರಾನ್ಸ್ಲೇಟ್ ಅಂತಿದೆ, ನೀವು ಸೆಟ್ ಮಾಡ್ಕೊಂಡು ಕೆಳಗಡೆ ಟ್ರಾನ್ಸ್ಲೇಟ್ ಅಂತ ಇರುತ್ತಲ್ಲ, ಆ ಟ್ರಾನ್ಸ್ಲೇಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜನ್ನು ಸೆಟ್ ಮಾಡ್ಕೊಂಡು ನೀವು ಟ್ರಾನ್ಸ್ಲೇಟ್ ಮಾಡ್ಕೋಬೋದು. ಈಗ ಟ್ರಾನ್ಸ್ಲೇಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಮೇಲೆ ಇಂಗ್ಲೀಷ್ ಟು ಕನ್ನಡ ಅಂತಿದೆ, ನೀವು ಕನ್ನಡನೂ ಮಾಡ್ಬೋದು, ಇಲ್ಲ ಬೇರೆ ಲ್ಯಾಂಗ್ವೇಜ್ ಕೂಡ ಸೆಟ್ ಮಾಡ್ಕೋಬೋದು. ಭಾಳ ಇದ್ದಾವೆ. ಈಗ ನಾನು ಕನ್ನಡನೇ ಸೆಲೆಕ್ಟ್ ಮಾಡಿದ್ದೀನಿ. ನೋಡಿ ಇಂಗ್ಲೀಷ್ ಇರೋದನ್ನು ಇದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದೆ. ಮತ್ತು ಇದನ್ನು ನೀವು ಶೇರ್ ಕೂಡ ಮಾಡ್ಬೋದು. ಸೇಮ್ ಇಮೇಜನ್ನು ನೀವು ಕೆಳಗಡೆ ಒಂದು ಶೇರ್ ಬಟನ್ ಇದೆ, ನೀವು ಯಾವುದೇ ವಾಟ್ಸಪ್ಪಲ್ಲಿ ನೀವು ಶೇರ್ ಮಾಡ್ಬೋದು. ನೋಡಿ ಶೇರ್ ಮಾಡಿ ತೋರಿಸ್ತೀನಿ ಒಂದಕ್ಕೆ. ನೋಡಿ ಸೆಂಡ್ ಮಾಡಿದ್ರೆ ಸಾಕು, ಈ ಇಮೇಜ್ ಹೋಗುತ್ತೆ. ನಿಮಗೆ ಇಮೇಜ್ ಬೇಕಾಗಿಲ್ಲ, ಬರೀ ಟೆಕ್ಸ್ಟ್ ಒಂದೇ ಬೇಕಂತ ಕೂಡ ಆ ಥರ ಮಾಡ್ಬೋದು. ಈ ಕೆಳಗಡೆ ಸೆಲೆಕ್ಟ್ ಆಲ್ ಅಂತಿರುತ್ತೆ, ಸೆಲೆಕ್ಟ್ ಮಾಡಿ ಈ ಕೆಳಗಡೆ ಕಾಪಿ ಟೆಕ್ಸ್ಟ್ ಅಂತ ಬರುತ್ತೆ. ಇದು ಎಲ್ಲ ಸೆಲೆಕ್ಟ್ ಆಗುತ್ತೆ. ಕೆಳಗಡೆ ಕಾಪಿ ಟೆಕ್ಸ್ಟನ್ನು ಮಾಡಿ
ನೆಕ್ಸ್ಟ್ ನೀವು ಎಲ್ಲಿ ವಾಟ್ಸಪ್ಪಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ನೀವು ಈ ಕಾಪಿ ಟೆಕ್ಸ್ಟನ್ನು ತಗೊಂಡೋಗಿ ಅಲ್ಲಿ ಎಲ್ಲಿ ಬೇಕೋ ಅಲ್ಲಿ ಪೇಸ್ಟ್ ಮಾಡಿದರೆ ಅಲ್ಲಿ ಪೇಸ್ಟ್ ಆಗುತ್ತೆ. ಈಗ ತೋರಿಸ್ತಾ ಇದ್ದೀನಿ ವಾಟ್ಸಪ್ಪಲ್ಲಿ ನೋಡಿ, ಇಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ. ಇದನ್ನು ಪೇಸ್ಟ್ ಮಾಡಿ ಸೆಂಡ್ ಮಾಡಿದ್ದೀನಿ. ನಿಮಗೆ ಕೆಳಗಡೆ ಒಂದು ಲಿಂಕ್ ಕೂಡ ಬಂದಿದೆ, ಅದು ಬೇಕಾಗಿಲ್ಲ ಅಂದರೂ ಕೂಡ ನೀವು ತೆಗಿಬೋದು ನೋಡಿ. ಎಡಿಟ್ ಇಲ್ಲೇ ಮಾಡ್ಬೋದು, ನೀವು ಲಿಂಕ್ ಕ್ಲೋಸ್ ಮಾಡಿ ಮತ್ತೆ ಸೆಂಡ್ ಮಾಡ್ಬೋದು. ಈ ಥರ ಸೆಟ್ಟಿಂಗ್ಸ್ ಇದೆ. ನೀವು ಯಾವುದೇ ಅಪ್ಲಿಕೇಶನ್ ಯೂಸ್ ಮಾಡೋದೇ ಬೇಕಾಗಿಲ್ಲ, ಇದೆಲ್ಲ ಗೂಗಲ್ ಫೋಟೋಸಲ್ಲೇ ಸಿಗ್ತವೆ. ನೆಕ್ಸ್ಟು ಇನ್ನೊಂದು ಸೆಟ್ಟಿಂಗ್ಸ್ ಬಗ್ಗೆ ಹೇಳ್ತೀನಿ. ಈ ಇನ್ನೊಂದು ಸೆಟ್ಟಿಂಗ್ಸ್ ಏನಂತಂದರೆ, ಫೋರ್ತ್ ಸೆಟ್ಟಿಂಗ್ಸು ಕೊಲೇಜಸ್ ಅಂತ. ಈಗ ಈ ಕೊಲೇಜಸ್ ಯಾವುದೇ ಒಂದು ಅಪ್ಲಿಕೇಶನ್ ಯೂಸ್ ಮಾಡೋದು ಬೇಕಾಗಿಲ್ಲ, ನೀವು ಗೂಗಲ್ ಫೋಟೋಸಲ್ಲೇ ನೀವು ಮಾಡ್ಬೋದು. ಈಗ ನಾನು ಇಮೇಜಸ್ನೆಲ್ಲ ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಸೆಟ್ ಮಾಡ್ಬೇಕಂತ. ಈಗ ನೋಡಿ, ಒಂದು 4 ಇಮೇಜಸ್ 5 ಇಮೇಜ್ ಫೋಟೋಸ್ ಮಾಡಿ ಕೆಳಗಡೆ ಆ್ಯಡ್ ಟು ಅಂತಿದೆ ಅಲ್ಲಿ ಪ್ಲಸ್, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಕೆಳಗಡೆ ಕೊಲೇಜ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಡಿಫ್ರೆಂಟ್ ಟೈಪ್ಸ್ ಆಗಿ ಕಾಣ್ತಾ ಇದೆ. ಅದೇ ಸೆಟ್ ಮಾಡುತ್ತೆ. ನೀವು ಬೇಕಾದರೆ ಈ ಇಮೇಜಸ್ನೆಲ್ಲ ನೀವು ರೀಪ್ಲೇಸ್ ಮಾಡ್ಬೋದು ಮತ್ತು ಜೂಮ್ ಕೂಡ ಮಾಡ್ಬೋದು. ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ನೀವು ಡಿಫ್ರೆಂಟ್ ಟೈಪಲ್ಲಿ ಕೊಲೇಜಸ್ ಸಿಗ್ತವೆ, ಯಾವುದೇ ಅಪ್ಲಿಕೇಶನ್ ಯೂಸ್ ಮಾಡೋದು ಬೇಕಾಗಿಲ್ಲ. ಈ ಸೆಟ್ಟಿಂಗ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ನೋಡಿ, ಈಗ ಇಮೇಜಸ್ನೆಲ್ಲ ಚೇಂಜ್ ಮಾಡ್ಬೋದು ಮತ್ತು ಜೂಮ್ ಮಾಡ್ಬೋದು, ಮತ್ತು ಜೂಮ್ ಇನ್ ಮಾಡ್ಬೋದು, ಜೂಮ್ ಮಾಡ್ಬೋದು, ಮತ್ತು ಇಲ್ಲಾಂದರೆ ನೀವು ಚೇಂಜ್ ಕೂಡ ಮಾಡ್ಬೋದು. ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿದರೆ ನೀವು ಎಡಿಟನ್ನು ಮಾಡ್ಬೋದು ಮತ್ತು ರೀಪ್ಲೇಸ್ ಕೂಡ ಮಾಡ್ಬೋದು. ನೋಡಿ, ಇದು ರೀಪ್ಲೇಸ್ ಇನ್ನೊಂದು ಮಾಡ್ಬೋದು, ಇಲ್ಲ ಎಡಿಟ್ ಅಂದರೆ ಎಡಿಟ್ ಮಾಡಿ ಇನ್ನೂ ಬೇರೆ ಏನಾದರೂ ಇದರಲ್ಲಿ ಕಲರ್ ಚೇಂಜ್ ಮಾಡೋದಾಗಲಿ ಬೇರೆ ಏನಾದರೂ ಮಾಡೋಗಿದ್ದರೆ ಈ ಥರ ಇಮೇಜಸ್ಸಲ್ಲಿ ಚೇಂಜ್ ಮಾಡ್ಬೋದು. ಈ ಥರ ಇದರಲ್ಲೇ ಸೆಟ್ಟಿಂಗ್ಸ್, ಗೂಗಲ್ ಫೋಟೋಸಲ್ಲೇ ಸೆಟ್ಟಿಂಗ್ಸ್ ಇಷ್ಟೊಂದಿದ್ದಾವೆ. ನಿಮಗೆ ಯಾವುದು ಇಷ್ಟ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಸೆಟ್ಟಿಂಗ್ಸ್ ಹೇಳ್ಕೊಡ್ತೀನಿ. ನೀವು ಇದು ಬ್ಯಾಕಪ್ ಅಂತ ಇನ್ನೊಂದು ಸೆಟ್ಟಿಂಗ್ಸ್ ಹೇಳ್ತೀನಿ. ಇದು ಲಾಸ್ಟ್ ಸೆಟ್ಟಿಂಗ್ಸು, ಫಿಫ್ತ್ ಸೆಟ್ಟಿಂಗ್ಸ್ ಅಂದರೆ ಬ್ಯಾಕಪ್ ಆ್ಯಂಡ್ ಮೊಬೈಲ್ ಡಾಟಾ ಅಂತ. ಇದರಲ್ಲಿ ನಿಮಗೆ ಪ್ರೊಫೈಲ್ ಇದರಲ್ಲಿ ಹೋದರೆ ಸೆಟ್ಟಿಂಗ್ಸು ಕೆಳಗಡೆ ಫೋಟೋ ಸೆಟ್ಟಿಂಗ್ಸ್ ಅಂತ ಸಿಗುತ್ತೆ. ಅದರಲ್ಲಿ ಮೇಲೆ ಟಾಪಲ್ಲಿ ಬ್ಯಾಕಪ್ ಅಂತಿದೆ ನೋಡಿ. ಬ್ಯಾಕಪ್ಪಲ್ಲಿ ಹೋದರೆ ನಿಮಗೆ ಕೆಳಗಡೆ ಮೊಬೈಲ್ ಡಾಟಾ ಯೂಸೇಜ್ ಅಂತಿದೆ. ಈ ಮೊಬೈಲ್ ಡಾಟಾ ಯೂಸೇಜ್ ಅಂತಿದೆ, ಇದರಲ್ಲಿ ಬ್ಯಾಕಪ್ ವಿಡಿಯೋ ಓವರ್ ಡಾಟಾ ಅಂತಿರುತ್ತೆ. ನೀವು ಇವೆರಡರಲ್ಲಿ ಎರಡೂ ಆನ್ ಇದ್ದರೆ ನೀವು ಆಫ್ ಮಾಡ್ಕೊಳ್ಳಿ. ಇದು ಯಾಕಂತಂದರೆ ನಿಮಗೆ ಯಾವಾಗಲೂ ಮೊಬೈಲ್ ಡಾಟಾ ಡೈಲಿ ಇದನ್ನು ಅಪ್ಡೇಟ್ ಆಗ್ತಾನೇ ಇರುತ್ತೆ. ಅಂದರೆ ಯಾವುದೇ ಫೋಟೋಸ್ ಇರಲಿ ವಿಡಿಯೋ ಇರಲಿ ನೀವು ಮೊಬೈಲ್ ಡಾಟಾನ ಯೂಸ್ ಮಾಡ್ತಾನೇ ಇರುತ್ತೆ. ನೀವು ಇಲ್ಲಾಂದ್ರೆ ಲಿಮಿಟ್ ಸೆಟ್ ಮಾಡ್ಕೋಬೋದು. ಅನ್ಲಿಮಿಟೆಡ್ ಇದ್ದರೆ ನೀವು ಲಿಮಿಟ್ 30 MB ವರೆಗೆ ಸೆಟ್ ಮಾಡ್ಕೊಂಡು ನೀವು ಆನ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ನೀವು ಡೈಲಿ 30 MB ವರೆಗೆ ಅಷ್ಟೇ ಯೂಸ್ ಮಾಡುತ್ತೆ. ಇಲ್ಲ ಅಂತಂದರೆ ಎಲ್ಲ ಕ್ಲೋಸ್ ಮಾಡಿದರೆ ನಿಮಗೆ ಯಾವುದು ಫೋಟೋ ಇಂಪಾರ್ಟೆಂಟ್ ಇರುತ್ತೋ ಅದನ್ನು ಮಾತ್ರ ಬ್ಯಾಕಪ್ ಮಾಡ್ಬೋದು. ಈ ಥರ ಫ್ರೆಂಡ್ಸ್, ಈ 5 ಹಿಡನ್ ಸೆಟ್ಟಿಂಗ್ಸ್ನ ಯಾವುದು ಇಷ್ಟ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.